ಸಾಗರದಲ್ಲಿ ಒಂದು ವಿಶೇಷವಾದ ಒಂದು ಸನ್ಮಾನ ಅದರಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದೇನೆ. ನಾಡಿದ್ದು ಡೆಲ್ಲಿನಲ್ಲಿ ಮೀಟಿಂಗ್ ಇದೆ, ಹೋಗ್ತಾ ಇದ್ದೇನೆ. ಎರಡನೇ ಪಟ್ಟಿ ಬಹುಶಃ ಕರ್ನಾಟಕ ಸೇರಿ ಅಭ್ಯರ್ಥಿಗಳ ಆಯ್ಕೆ ಒಂದು ಪಟ್ಟಿ ಫೈನಲೈಸ್ ಆಗ್ಬೋದು. ಆ ದೃಷ್ಟಿಯಿಂದ ನಾನು ನಾಡಿದ್ದು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಬಹುತೇಕ ಪಟ್ಟಿ ನಾಡಿದ್ದು ಅಂತಿಮ ಆಗುತ್ತೆ ಅಂತ ಭಾವಿಸಿದ್ದೇನೆ. ರಾಷ್ಟ್ರೀಯ ನಾಯಕರೆಲ್ಲ ಒಟ್ಟಾಗಿ ಸೇರಿ ಒಂದು ಅಂತಿಮ ತೀರ್ಮಾನವನ್ನು ತಗೊಳ್ತೀನಿ. ಸರ್ 28 ಕ್ಷೇತ್ರ ಒಟ್ಟಿಗೆ ಘೋಷಣೆ ಆಗುತ್ತೆ ಸರ್ ರಾಜ್ಯದಲ್ಲಿ? ಇಲ್ಲ, ಹೋದ್ಮೇಲೆ ಚರ್ಚೆ ಆಗುತ್ತೆ. ಬಹುತೇಕ ಇನ್ನು ಡಿಲೇ ಮಾಡಲಿಕ್ಕಿಲ್ಲ, ಎಲ್ಲ ಸೀಟ್ಗಳು ಡಿಕ್ಲೇರ್ ಆಗೋಗುತ್ತೆ. ಸರ್ ಹೊಸಬರಿಗೆ ಆದ್ಯತೆ ಸಿಗುತ್ತೆ ಸರ್? ಹೊಸಬರಿಗೆ ಆದ್ಯತೆ ಸಿಗುತ್ತೆ? ಗೊತ್ತಿಲ್ಲಪ್ಪ, ಡೆಲ್ಲಿಯವರ ನಾಯಕರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅಂತಿಮ ತೀರ್ಮಾನ ಡೆಲ್ಲಿ ಹೋಗ್ತದೆ. ಜೆಡಿಎಸ್ಗೆ ಮತ್ತೆ ಬಿಜೆಪಿಗೆ ಎಷ್ಟು ಗೊತ್ತಿಲ್ಲಪ್ಪ, ಅದನ್ನು ಇನ್ನೂ ಫೈನಲೈಸ್ ಆಗಿಲ್ಲ. ಹೊಂದಾಣಿಕೆ ಆಗೋದು ನಿಶ್ಚಿತ. ಎಷ್ಟು ಸೀಟು JDS ಬಿಟ್ಕೊಡ್ತಾರೆ ಅನ್ನೋದು ಸಹ ನಾಡಿದ್ದು ಡೆಲ್ಲಿಗೆ ಹೋದ್ಮೇಲೆ ವಿಷಯ ಗೊತ್ತಾಗ. ಮಂಡ್ಯದಿಂದ ಸುಮಲತಾ ಗೊತ್ತಿಲ್ಲಪ್ಪ, ನನಗೇನು ಸ್ಪಷ್ಟವಾದ ಯಾವುದೇ ಮಾಹಿತಿ ಇಲ್ಲ. ಡೆಲ್ಲಿಗೆ ಹೋದ್ಮೇಲೆ ವಿಷಯ ಗೊತ್ತಾಗುತ್ತೆ ನಾಡಿದ್ದು. ಸರ್, ಈ ಶೋಭಾ ಕರಂದ್ಲಾಜೆ ವಿರುದ್ಧ ಇದು ಅಭಿಯಾನ ಶುರುವಾಗಿದೆ ಸರ್. ಅದಕ್ಕೇನು ಅರ್ಥ ಇಲ್ಲ ರೀ, ಅದು ದುರುದ್ದೇಶದಿಂದ ಆ ಥರ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಿರೋದನ್ನು ಸಹಿಸ್ತೀನಿ, ಅದರ ಕೆಲವರು ಮಾಡಿದ್ದಾರೆ. ಅದಕ್ಕೆ ಯಾವುದೇ ಕವಡೆ ತುಂಬ. ಸರ್ FSL ವರದಿಯಲ್ಲಿ ಪ್ರೂಫ್ ಆಗಿದೆ. ಆ ಥರ ಒಂದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೇಳಿದ್ದೇವೆ. ಅವರು ಸರ್ಕಾರಕ್ಕೂ ಮಾಹಿತಿ ಬಂದಿದೆ, ಯಾಕೆ ಇನ್ನೂ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಿದ್ರೆ ಸತ್ಯಾಂಶ ಎಲ್ಲರಿಗೂ ಗೊತ್ತಾಗುತ್ತೆ. ಅದನ್ನು ಮಾಡಬೇಕು ಅಂತ ಸರ್ಕಾರ. ಸರ್, ಡಿಲೇ ಆಗೋದಕ್ಕೆ ಏನು ಕಾರಣ? ಅದೇ ಸರ್ಕಾರನೇ ಅದ್ರ ಬಗ್ಗೆ ಉತ್ತರ ಕೊಡಬೇಕಷ್ಟೇ. ಅಗತ್ಯ ಡಿಲೇ ಮಾಡ್ತಿದ್ರೆ ಅಗತ್ಯ ಇರಲಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು. ಏನು ರಿಪೋರ್ಟ್ ಇದೆ ಅದನ್ನು ವಾಸ್ತವಿಕ ಸಂಗತಿ ರಾಜ್ಯದ ಜನತೆಗೆ, ದೇಶ ಜನತೆಗೆ ಗೊತ್ತಾಗಬೇಕು ಅಂತ ಒತ್ತಾಯ. ಸರ್, ಈ ಬಾಂಬ್ ಸ್ಫೋಟದ್ದು ಕೂಡ ಡಿಲೇ ಆಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.